ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂಥ ಎಲ್ಲ ಮಾಹಿತಿಗಳು ನಂಬಕ್ಕೆ ಅಲ್ಲ ಅನ್ನೋಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೋದು. ಆಂಧ್ರ ಪ್ರದೇಶದಲ್ಲಿ ಒಂದು ಪರಿವಾರ ಇನ್ಸ್ಟಾಗ್ರಾಮ್ ಬರುವಂಥ ಪೋಸ್ಟ್ ನೋಡಿಬಿಟ್ಟು ದತ್ತುರಾ ಮೆಟಲ್ ಅನ್ನೋ ಪ್ಲ್ಯಾಂಟ್ ಏನಿದೆ, ಯಾವುದು ಹ್ಯಾಲಿಸಿನೋಜೆನಿಕ್ ಅಂದರೆ ಯಾವುದು ಹುಚ್ಚನ್ನು ಹಿಡಿಸುತ್ತೆ ಅಥವಾ ಅದಕ್ಕೂ ಹುಚ್ಚರಿ ಗಿಡ ಅಂತ ಕರೀತಾರೆ, ಮಧುಣಿಕೆ ಗಿಡ ಅಂತ ಕರೀತಾರೆ, ಅಂತಹ ಗಿಡದ ಎಲೆಗಳನ್ನು ಆ್ಯಂಟಿ ಆಕ್ಸಿಡೆಂಟ್ ಇದೆ ಅಂತ ನಂಬಿಬಿಟ್ಟು ಅದನ್ನು ಸೇವಿಸಿ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಅವರು ಭರ್ತಿಯಾಗಿ ತದನಂತರ ಸುದೈವವಶಾತ್ ಸುರಕ್ಷಿತವಾಗಿ ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದಾರೆ. ಆದ್ದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಎಲ್ಲ ಮಾಹಿತಿಗಳು ನಂಬಲಿಕ್ಕೆ ಅರ್ಹ ಅಲ್ಲ. ಅದನ್ನು ಒಂದು ಸಲ ಕ್ರಾಸ್ ಚೆಕ್ ಮಾಡಬೇಕು. ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಅದನ್ನು ಪಡೆದುಕೊಳ್ಬೇಕು. ದತ್ತುರಾ ಮೆಟಲ್ ಅಫ್ಕೋರ್ಸ್ ಅದರಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದೆ. ಅದರಿಂದ ಸಾಕಷ್ಟು ಇಂಜೆಕ್ಷನ್, ಆಟ್ರೋಪಿನ್ ಇಂಜೆಕ್ಷನ್ ಅಂತ ಮಾಡ್ತಾರೆ. ಆಮೇಲೆ ನಾವೇನು ಕುರುದು ಪಟ್ಟಿ ಅಂತ ಹಚ್ಕೋತೇವೆ, ಬೆಲ್ಲಡೋನ ಪ್ಲಾಸ್ಟರ್ ಅಂತ ಕರಿತೇವೆ, ಅದು ಸಹಿತ ಇದೇ ಒಂದು ಸಸ್ಯದ ಅಲ್ಕನಾಯ್ಡ್ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಮೆಡಿಸಿನಲ್ ಯೂಸ್ ಡೆಫಿನೆಟ್ಲಿ ಇರುತ್ತೆ, ಬಟ್ ಅದನ್ನು ರಾ ಮಟೀರಿಯಲ್ ಆಗಿ ಉಪಯೋಗಿಸಬಹುದಾ ಬಾರ್ದಾ ಅನ್ನೋದನ್ನು ಒಂದು ಸಾರಿ ಕ್ರಾಸ್ ಚೆಕ್ ಮಾಡಿ ನೀವು ಗೂಗಲಲ್ಲಿ ನೋಡ್ಬೋದು ಅಥವಾ ನಿಮ್ಮ ವೈದ್ಯರೊಂದಿಗೆ ಅದನ್ನು ಪರೀಕ್ಷಿಸ್ಕೊಳ್ಬೋದು. ನಿಮ್ಮ ಯಾವುದೇ ಒಂದು ಹೆಲ್ತ್ ಟಿಪ್ಸ್ ಏನು ಇದರಲ್ಲಿ ಬರುತ್ತೆ, ಸಾಕಷ್ಟು ಹೆಲ್ತ್ ಟಿಪ್ಸ್ ಈಗ ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇದ್ದಾವೆ, ಎಲ್ಲದನ್ನು ಯಥಾವತ್ತವಾಗಿ ಅನುಸರಿಸಬಾರ್ದು. ಅದನ್ನು ನಿಮ್ಮ ವೈದ್ಯರೊಂದಿಗೆ ಒಂದು ಸಾರಿ ಖಾತ್ರಿ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಳ್ಳಿ. ಆಂಧ್ರ ಪ್ರದೇಶದಂಥ ಘಟನೆ ಇದಕ್ಕೊಂದು ಒಳ್ಳೆಯ ನಿದರ್ಶನ. ಸೊ ಪರಿವಾರದ ಎಲ್ಲ ಸದಸ್ಯರು ಆಸ್ಪತ್ರೆಯಲ್ಲಿ ಭರ್ತಿ ಆಗಬೇಕಾಗಿ ಬಂತು. ತದನಂತರ ಅವರು ಗುಣಮುಖರಾದರು. ದತ್ತುರಾ ಮೆಟಲ್ ಅದಕ್ಕೆ ಯಾವುದೇ ಒಂದು ಸಸ್ಯ ಇರಲಿ ಅದರದ್ದೇ ಆದಂತಹ ಒಂದು ಪಾಯ್ಸನಸ್ ಎಫೆಕ್ಟ್ ಇರುತ್ತೆ, ಬೆನಿಫಿಟ್ಸ್ ಇರುತ್ತೆ. ಬೆನಿಫಿಟ್ಸ್ ಮಾಡಬೇಕಾದ್ರೆ ಅದರೊಂದು ಸರ್ಟನ್ ಎಕ್ಸ್ಟ್ರಾಕ್ಟ್ ಮಾತ್ರ ಬೆನಿಫಿಷಿಯಲ್ ಇರ್ತವೆ, ಸಮ್ ಎಕ್ಸ್ಟ್ರಾಕ್ಟ್ಸ್ ಹಾರ್ಮ್ಫುಲ್ ಇರ್ತವೆ. ಸೊ ಇದರಲ್ಲಿರುವಂಥ ಆಲ್ಕಲಾಯ್ಡ್ಸ್ ದೇ ಆರ್ ವೆರಿ ಹಾರ್ಮ್ಫುಲ್. ಅದರ ಸೀಡ್ಸ್ ನಿಯರ್ಲಿ ಅಬೌಟ್ 120 ಸೀಡ್ಸ್ ತೊಗೊಂಡ್ರೆ ಇಟ್ಸ್ ಫ್ಯಾಟಲ್ ಡೋಸ್ ಅಂತ ಕರಿತೇವೆ. ಅಂದರೆ ಅದು ವಿಷಕಾರಿ, ಒಂದು ಪ್ರಾಣವನ್ನು ತೆಗಿಲಿಕ್ಕೆ ಇಷ್ಟು ಡೋಸ್ ಸಾಕಾಗತ್ತೆ. ಅದರಿಂದ ಯಾವುದು ಇಂಡಿಯನ್ ಥಾರ್ನ್ ಆ್ಯಪಲ್ ಅಂತ ಇದೆ ಅಥವಾ ದತ್ತುರಾ ಮೆಟಲ್ ಅಂತ ಏನಿದೆ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದ್ದರೂ ಸಹಿತ ರಾ ಮಟೀರಿಯಲ್ ಆಗಿ ಇದು ಉಪಯೋಗಕ್ಕೆ ಅರ್ಹ ಅಲ್ಲ. ಆದ್ದರಿಂದ ಸ್ನೇಹಿತರೆ, ತಮಗೆ ಯಾವುದೇ ಒಂದು ಮಾಹಿತಿ ಬಂದಲ್ಲಿ ಆ ಮಾಹಿತಿಯನ್ನು ಯಥಾವತ್ತವಾಗಿ ಅದನ್ನು ಪಾಲಿಸದೆ ಅದನ್ನು ಒಂದು ಸಾರಿ ನಿಮ್ಮ ಹೆಲ್ತ್ ವರ್ಕರ್ ಅಥವಾ ನಿಮ್ಮ ವೈದ್ಯರೊಂದಿಗೆ ಸಂದರ್ಶಿಸಿ ಅದನ್ನು ನೀವು ಉಪಯೋಗಿಸಬಹುದಾ ಬೇಡ ಅಂತ ವೈದ್ಯರೊಂದಿಗೆ ಮಾಹಿತಿಯನ್ನು ಪಡೆದುಕೊಂಡು ತಾವು ಅದನ್ನು ಉಪಯೋಗ ಮಾಡ್ಕೋಬೋದು. ಇದಿಷ್ಟು ಕಿರು ಮಾಹಿತಿ. ಧನ್ಯವಾದಗಳು.